ಧ್ಯಾನದ ಅಭ್ಯಾಸವನ್ನ ನೀವು ರೂಢಿಸ್ಕೊಳ್ಬೇಕಾಗಿತ್ತು ಅಂತಂದ್ರೆ ಈ ಸರಳವಾದ ಕೆಲಸವನ್ನ ಮಾಡಿ. ಪ್ರತಿನಿತ್ಯ ಒಂದು 10 ನಿಮಿಷ ನೀವು ಕಣ್ಣು ಮುಚ್ಚಿಕೊಂಡು ನಿಮ್ಮ ದೇಹದಲ್ಲಿ ಏನಾಗ್ತಾ ಇದೆ ಅದನ್ನು ಅಬ್ಸರ್ವ್ ಮಾಡಲಿಕ್ಕೆ ಶುರು ಮಾಡಿ. ನಿಮ್ಮ ದೇಹದಲ್ಲಿ ಅಲ್ಪ ಸ್ವಲ್ಪ ನೋವುಗಳಿರುತ್ತೆ, ಅಡಚಣೆಗಳಿರುತ್ತೆ. ಬೆನ್ನಿನ ಭಾಗದಲ್ಲಿ ಆಗಿರ್ಬೋದು, ಕುತ್ತಿಗೆಯ ಭಾಗದಲ್ಲಿ ಆಗಿರ್ಬೋದು, ಕಾಲಿನ ಭಾಗದಲ್ಲಿ ಆಗಿರ್ಬೋದು, ಅದು ಎಲ್ಲೇ ಇರಲಿ, ದೇಹದಲ್ಲಿ ಏನಾಗ್ತಾ ಇದೆ ಅದನ್ನ ಸುಮ್ಮನೆ ಕಣ್ಣು ಮುಚ್ಕೊಂಡು ನೋಡೋದು. ಅದನ್ನ ಬದಲಾಯಿಸುವ ಪ್ರಯತ್ನ ಮಾಡೋದಲ್ಲ, ಅದರ ಪ್ರತಿ ಯಾವುದೇ ವ್ಯಾಖ್ಯಾನವನ್ನ ಮಾಡೋದಲ್ಲ. ಏನಾಗ್ತಾ ಇದೆ ಅದನ್ನ ಸುಮ್ಮನೆ ಸ್ವಲ್ಪ ನೋಡೋದು. ದೇಹದ ಪ್ರತಿ ಎಷ್ಟು ನಿಮ್ಮ ಅರಿವು ಜಾಸ್ತಿ ಆಗ್ಲಿಕ್ಕೆ ಶುರುವಾಗುತ್ತೆ, ಅಷ್ಟು ನಿಮ್ಮಲ್ಲಿ ವಿಶ್ರಾಂತಿಯ ಒಂದು ಭಾವ ಬರಲಿಕ್ಕೆ ಶುರುವಾಗುತ್ತೆ. ಅರಿವು ನಮ್ಮಲ್ಲಿ ವಿಶ್ರಾಂತಿಯನ್ನ ತರುತ್ತೆ. ಆ ಅರಿವನ್ನೇ ನಾವು ಧ್ಯಾನ ಅಂತ ಹೇಳೋದು. ಫಸ್ಟ್ ಎದ್ರ ಬಗ್ಗೆ ಅರಿವು? ದೇಹದ ಪ್ರತಿ ಅರಿವು. ಆಮೇಲೆ ನಿಧಾನಕ್ಕೆ ಉಸಿರಾಟದ ಪ್ರತಿ ಅರಿವನ್ನು ನಾವು ಬೆಳೆಸ್ಕೊಳ್ಬಹುದು. ಅದಾದ್ಮೇಲೆ ಮನಸ್ಸಿನ ಪ್ರತಿ ಅರಿವು. ಅರಿವು ನಮ್ಮಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ತರುತ್ತೆ, ಬದಲಾವಣೆಯನ್ನ ತರುತ್ತೆ. ನಿಮ್ಮಲ್ಲಿ ಗೊಂದಲ, ಅಶಾಂತಿ, ಒತ್ತಡ, ಚಂಚಲತೆ ಇತ್ತು ಅಂತಂದ್ರೆ ಪ್ರತಿನಿತ್ಯ 10 ನಿಮಿಷ ದೇಹದ ಪ್ರತಿ ಅರಿವನ್ನ ಬೆಳೆಸ್ಕೊಳ್ಳಿಕ್ಕೆ ಶುರು ಮಾಡಿ ನೋಡಿ. ನಿಮ್ಮಲ್ಲಿ ತುಂಬಾ ಬದಲಾವಣೆಗಳು ಬರಲಿಕ್ಕೆ ಶುರು ಆಗುತ್ತೆ. ನಿಮಗೆ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗೋದಿತ್ತು ಅಂದ್ರೆ ಕೆಳಗಡೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಇದೆ. ಮುಂದಿನ ವಾರ 2 ದಿವಸ ಫ್ರೀ ಕ್ಲಾಸ್ ಮಾಡ್ತಾ ಇದ್ದೀನಿ ನಾನು. ನೀವು ಅದನ್ನು ಬೇಕಾದ್ರೆ ಜಾಯ್ನ್ ಆಗ್ಬೋದು.